ಮಾಜಿ ಸಚಿವ ಶ್ರೀರಾಮುಲು ಹಾಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಇಬ್ಬರು ದೋಸ್ತಿಗಳ ನಡುವಿನ ಆ ಮುನಿಸೇನಿದೆ ಅದಿನ್ನೂ ಕೂಡ ಶಮನ ಆದಂಗೆ ಕಾಣಿಸ್ತಾ ಇಲ್ಲ. ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ನ್ಯೂಟ್ರಲ್ ಆಗಿದ್ದಾರೆ ಯಾರು, ರಾಮುಲು ಅವರು ಸೈಲೆಂಟ್ ಆಗಿದ್ದಾರೆ. ಆದರೂ ಒಳಬೇಗುದೇ ಅದು ಕೊತ ಕುದೀತಾ ಇದೆ. ಅವ್ರ ಬೆಂಬಲಿಗರು ಪ್ರೆಸ್ ಮೀಟ್ ಮಾಡ್ತಾರೆ, ರಾಮುಲು ಅವ್ರ ಬೆಂಬಲಿಗರು ಸುದ್ದಿಗೋಷ್ಠಿ ಮಾಡಿ ಅವ್ರ ಪರವಾಗಿ ಬ್ಯಾಟ್ ಮಾಡ್ತಾರೆ. ಜೊತೆಗೆ ನಾಯಕ ಸಮುದಾಯ ಅಥವಾ ವಾಲ್ಮೀಕಿ ಸಮುದಾಯದವರು ಬೀದಿಗಿಳಿದು ಹೋರಾಟ ಮಾಡಿ ರೆಡ್ಡಿ ವಿರುದ್ಧ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಹಾಗಾಗಿ ಪಕ್ಷದಲ್ಲಿ ಇದು ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗ್ತಾ ಇದೆ. ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಮುಲು ಪರವಾದಂತಹ ಒಂದು ಅಲೆ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಇನ್ನು ಹೈಕಮಾಂಡ್ಗೂ ಕೂಡ ಒಂದು ರೀತಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ರಾಮುಲು ಪಕ್ಷ ಬಿಟ್ಟು ಹೋದರೆ ದೊಡ್ಡ ನಷ್ಟ ಆಗುತ್ತೆ ನಮಗೆ, ಹಾಗಾಗಿ ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡಿ, ಬನ್ನಿ ಮಾತಾಡೋಣ ಅಂಥೇಳಿ ಈಗಾಗಲೇ ಹೈಕಮಾಂಡ್ ಅವ್ರಿಗೆ ಬುಲಾವನ್ನು ಕೊಟ್ಟಿದೆ. ಅಮಿತ್ ಶಾ ಅವರೇ ಕರೆದಿದ್ದಾರೆ ರಾಮುಲು ಅವ್ರಿಗೆ, ದೆಹಲಿಗೆ ಬನ್ನಿ, ಅದು ಏನಿದೆಯೋ ಅದು ಮಾತಾಡೋಣ ಅಂಥೇಳಿ. ನಡ್ಡಾ ಅಂತರೂ ಕಂಪ್ಲೀಟಾಗಿ ರಾಮುಲು ಜೊತೆಗೆ ಟಚ್ಚಲ್ಲಿದ್ದಾರೆ, ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದಾರೆ. ಆದರೆ ಒಂದು ರಾಮುಲು ನೋಡಿ ನಿನ್ನೆ ಬೆಂಗಳೂರಿಗೆ ಬಂದರೂ ಕೂಡ ಯಾರ ಜೊತೆಗೂ ಮಾತನಾಡದೆ, ಮಾಧ್ಯಮಕ್ಕೂ ಕೂಡ ಜಾಸ್ತಿ ಕಾಣಿಸಿಕೊಳ್ಳದೆ ವಾಪಸ್ ಅವರು ಬಳ್ಳಾರಿಗೆ ಹೋಗಿದ್ದಾರೆ. ಅಂದರೆ ಕಾದು ನೋಡುವ ತಂತ್ರಕ್ಕೆ ರಾಮುಲು ಈಗ ಮುಂದಾಗ್ತಾ ಇದ್ದಾರೆ. ರಾಮುಲು ಅವ್ರನ್ನ ಈಗ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಅಸಮಾಧಾನವನ್ನು ಶಮನ ಮಾಡುವಂಥ ಪ್ರಯತ್ನ ಹೈಕಮಾಂಡ್ ಮಾಡಬೇಕಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಇಲ್ಲಿ ಸಂಧಾನಕಾರರಾಗಿ ಮಧ್ಯಸ್ಥಿಕೆ ವಹಿಸುವಂಥ ಸಾಧ್ಯತೆಗಳಿದ್ದಾವೆ. ರಾಮುಲು ಈಗ ಕಂಪ್ಲೀಟಾಗಿ ಅಗರ್ವಾಲ್ ಆಗಿರ್ಬೋದು, ಜೊತೆಗೆ ವಿಜೇಂದ್ರ ಆಗಿರ್ಬೋದು, ರಾಜ್ಯ ನಾಯಕರ ಕೆಲ ನಾಯಕರ ವಿರುದ್ಧ ಅವರೀಗ ಕಿಡಿಕಾರ್ತಾ ಇದ್ದಾರೆ. ಆದರೆ ಈಗ ರಾಮುಲು ಅವ್ರನ್ನ ಉಳಿಸ್ಕೊಂಡ್ರೆ ಇಡೀ ವಾಲ್ಮೀಕಿ ಸಮುದಾಯವನ್ನು BJP ಜೊತೆಗೆ ಉಳಿಸ್ಕೊಂಡಂಗೆ ಆ ಒಂದು ನಿಟ್ಟಿನಲ್ಲಿ ನಾಯಕರು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ನೋಡಬೇಕು ರಾಮುಲು ಅವರ ಮನವೊಲಿಕೆ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ.